ಸರ್ಕಾರ ಇದ್ದಾಗ ನಮ್ಗೇನು ತೊಂದರೆ ಕೊಟ್ಟಿಲ್ಲ, ನಮ್ಗೇನು ಮಾಡಿಲ್ಲ, ಎತ್ತಿ ಅಂತ ಹೇಳಿಲ್ಲ, ಏನೂ ಇಲ್ಲ. ಒಂದಷ್ಟು ದಿನ DKC ಕುಮಾರ್ ಬಂದ್ರು, ಅವ್ರು ಹೇಳಿದ್ರು ಅಂತ ಅವ್ರಿಗೆ ಎತ್ತಿಸಿದ್ರು. ಇವಾಗ ಇವ್ರು ಬಂದು ಪುಟ್ಬತ್ ಹಸ ಮಾಡಬೇಕು ಅಂತ ಬತ್ತವ್ರೆ. ನಮ್ಗೆ ಹಸ ಮಾಡೋಕ್ಕಾಗಲ್ಲ, ನಮ್ಗೆ ಜಾಗ ಕೊಡ್ಲಿ, ನಮ್ಗೆ ಎಲ್ಲಾರು ಬೇಕಾದ್ರೆ ಹೋಯ್ತೀವಿ. ನಾವು ಜಾಗವರೆಗೂ ಕೊಡುವವರೆಗೂ ನಾವೆಲ್ಲೂ ಜಗ್ಗಲ್ಲ. ನಮ್ಗೆ ಇಟ್ಟು ಬಟ್ಟೆ ಅದೇ ಜೀವನ. ನಮ್ಮ ಸುಗಾರು ಪೇಷಂಟ್ ಆಳು ಗಂಡ ಇಲ್ಲ, ಮಕ್ಕಳಿಲ್ಲ, ನಾವು ಹೆಂಗ್ ಜೀವನ ಮಾಡಬೇಕು? ಎತ್ತು ಅಂದ್ರೆ ಎಲ್ಲಿಗೆ ಹೋಗ್ಬೇಕು? ಎತ್ಕೊಂಡು ನಾವು ಜಾಗ ಕೊಡ್ಲಿ, ಬರ್ಲಿ, ಎತ್ತಿಸ್ಲಿ, ಅಲ್ಲಿವರೆಗೂ ನಾವು ಎತ್ತಲ್ಲ. ಇಲ್ಲ ತಂದ್ಕೊಡ್ಲಿ, ನಮ್ಗೆ ಏನಾರು ಅಲ್ಲೇ ವಿಕಾಸ ಆಯ್ತೀವಿ. ಎಲ್ಲ ಇವ ಏನ ಕಾರಣ? ಇವ್ರ ಈಗ ಮಾಡಿರೋದೇ ಕಾರಣ. ನಮ್ಗೆ ಹೆಸರು ಬರಲ್ಲ. ಕೃಷ್ಣ ಬೈರೇಗೌಡ್ರೆ ಅಂತಾನೆ ಅವರೇ ನಡೀತಾರ. ನಮ್ಗೆ ಮಕ್ಳ ಜೀವನ ಇಲ್ಲ, ಮಕ್ಳಿಲ್ಲ, ಗಂಡ ಇಲ್ಲ, ಹೆಂಗ್ ಜೀವನ ಮಾಡ್ಬೇಕು ನಾವು? ನಮಗ್ ತಂದಾಕರು ಯಾರಿದ್ದಾರು? ನಾವು ಬೆಂಗಳೂರು ಪೇಟೆಯಿಂದ ಜೀವನ ಮಾಡ್ತಾ ಇರೋದು. ಬೆಂಗಳೂರು ಪೇಟೆಯಿಂದ ಮಾರ್ಕೆಟಿಗೆ ತಗೋ ಕೆಂಗೇರಿ ಬೀದಿಗೆ ವ್ಯಾಪಾರ ಮಾಡ್ತಾ ಇರೋದು. ಎತ್ತಿ ಅನ್ಕೊಂಡ್ರೆ ಎಲ್ಲಿಗೆ ಎತ್ಕೋಗುವ? ಇಲ್ಲ ಜಾಗ ಕೊಡ್ಲಿ, ಎತ್ತಿಸ್ಲಿ, ಎತ್ತಂಗಡಿ ಮಾಡ್ಲಿ, ನಾವ್ ಇಲ್ಲಾಂದ್ರೆ ಎತ್ತಲ್ಲ. ನಾವ್ ಅಲ್ಲೇ ವ್ಯಾಪಾರ ಮಾಡ್ತೀವಿ. ಇಲ್ಲ ಅವರಿಂದ ನಾವು ಸಾಯ್ಬೇಕಿಲ್ಲ, ಬದುಕಬೇಕು. ನಮ್ಗೇನೇ ಕೆಲಸ ಕೊಡ್ಲಿ ಅವರು. ನಮ್ ಕೆಲಸ ಕೊಡ್ಲಿ, ಬೀದಿ ವ್ಯಾಪಾರ ಕೆಲಸ ಕೊಡ್ಲಿ, ಬೇಕಾದ್ರೆ ಕೆಲಸ ಮಾಡ್ಕೊಡ್ತೀವಿ. ಎತ್ತಿ ಅಂದ್ರೆ ಸಡನ್ ಎಲ್ಲಿಗೆ ಎತ್ಕೋಗುವ ನಾವು? ಇಷ್ಟಾಗ್ಲ ಜಾಗ ಕೊಡ್ಲಿ, ಎತ್ತಲಿಸ್ಬೇಕಾರೆ. ಇವಾಗ ಬಂಡವಾಳ ಹಾಕಿರೋ ನಾವೇನ್ ಮಾಡ್ಬೇಕು? ಹಾಕ್ಬೇಕು ನಾವು ಒಂದ್ 20,000 25,000 ಹಾಕ್ಬೇಕು. ದುಡಿದ್ರೆ ಒಂದೇ 2,000 ಆದ್ರೂ ಐತೆ, 3,000 ಆದ್ರೂ ಐತೆ. ಬಂಡವಾಳ ಆದ್ರೆ ಆಗಲ್ವಲ್ಲ, ಗಿರಾಕಿರವಲ್ಲ. ಈ ತರ ಎತ್ತಿ ಅಂದ್ರೆ ಎಲ್ಲಿ ಬರ್ತಾರೆ? ಎಲ್ಲಿ ಬರ್ತಾರೆ ಹೇಳಿ? ಬರಲ್ಲ ಅವ್ರು ಗಿರಾಕಿಗಳು ಒಳಗಡೆಗೆ. ನಮ್ಮಂತೆ ಬಡವ್ರ ಹೊಟ್ಟೆ ಮೇಲೆ ಹಿಡಿರೋದು. ಇರೋರ್ತ ಹೊಡ್ಕ ತಿನ್ಲಿ, ಮೇನ್ ರೋಡ್ಗಳು ಹಸ ಮಾಡ್ಲಿ, ಗಲ್ಲಿಗಳು ಹಸ ಮಾಡ್ಲಿ, ಅದು ಒಂದು ಸಂತೋಷ ಅನ್ಬೋದು. ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡದು, ಬಡವ್ರ ಹೊಟ್ಟೆ ಮೇಲೆ. ಅದೇ ಅವ್ರು ಫುಟ್ಪಾತ್ ಇರೋರ್ ಕಡೆ ಎತ್ತಿಸ್ಕಲ್ಲಿ ಬಿಡಿ. ನಮ್ಮಂತೆ ಫುಟ್ಪಾತ್ ಮೇಲೆ ಯಾಕೆ? ನಮ್ ಕೈಗಾಡಿಗಳು ಏನ್ ಮಾಡಿದಾವು? ಅದ್ರಿಂದ ಎಷ್ಟು ಜನ ಜೀವನ ಮಾಡ್ತಾವ್ರೆ? ಯಾಕೆ ಹಿಂಸೆ? ಎಲ್ಲಾರು ಪ್ರತಿಯೊಬ್ರು ಇರೋರು ಹೋಯ್ತಾರೆ, ಇಲ್ದಾರು ಹೋಯ್ತಾರೆ, ಕೈಲಾಗದಾರು ಬಂದ್ ತಗೋಯ್ತಾರೆ. ಯಾಕೆ ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಕು? ಸರ್ಕಾರ ಎಲ್ಲಾ ತರ ಅನುಕೂಲ ಮಾಡ್ಕೊಟ್ಟೆ. ಏನ್ ಅನುಕೂಲ ಮಾಡ್ಕೊಟ್ಟೆ? ನಮ್ಗೆ ಪಿಂಚಣಿ ಬತ್ತಿರೋದು ಯಾರು ಹೆಸರಕ್ಕೆ ಕೊಡ್ತಿದ್ದಾರೋ? ನಮ್ಮ ತರ ಗೊತ್ತಾಗಲ್ವೇ ಇವ್ರಿಗೆ? ಕಣ್ಣಿಲ್ವೇ? ಯಾವ ಸಣ್ಣಕ್ಕಿನ ಡಿಬೋನಕ್ಕಿನ ಕಕ್ಕಿನ ಕೊಡ್ತಾ ಇಲ್ಲ, ನಮ್ಗೆ ಕಾರ್ಡ್ ಇಲ್ಲ. ನಮ್ಮಂತವ್ರು ಗೊತ್ತಾಗಲ್ತವ್ರ ಕಣ್ಣು. ಯಾವ ಪಿಂಚಣಿ ಬತ್ತಿದ್ದು? ಗಂಡ ಸತ್ತಾಗ ಎಷ್ಟು ವರ್ಷ ಆಯ್ತು? 6 ವರ್ಷ ಆಯ್ತು. 7 ತಿಂಗಳು ಬಂದು ಪಿಂಚಣಿ ಬಂದಿಲ್ಲ. ಬೆಟ್ ಕೊಡೋದ್ರೆ ಬೆಟ್ ಕೊಟ್ಟಾಯ್ತು. ತಿರುವಾಗ ಅಲ್ಲಿ ಸೈಬರ್ ಅಲ್ಲಿ ಕೊಡೋದು ಕೊಟ್ಟಾಯ್ತು. ಯಾಕೆ ಕೊಟ್ಟಿಲ್ಲ ನಮ್ಗೆ? ಅವೆಲ್ಲ ಕಣ್ಕಾಣಲ್ವ ಇವ್ರಿಗೆ? ನಾವು ಫುಟ್ಪಾತ್ ಅಲ್ಲಿ ಗೇಕಂದ್ರೆ ನಮ್ಗೆ ಇಟ್ಟು, ಇಲ್ಲಾಂದ್ರೆ ಇಟ್ಟಿಲ್ಲ. ಕೆಲಸ ನಮ್ ಕೈಲಿ ಆಗಲ್ವಲ್ಲ. ಶುಗರ್ ಪೇಷಂಟು, ಹಾರ್ಟ್ ಪೇಷಂಟು, ನಾವೇನ್ ಮಾಡ್ಬೇಕು? ಆಗಲ್ಲ ಈಗ ನಮ್ ಕೈಲಿ. ನಾವು ಅಲ್ಲಿಂದ ತಂದು ಅದ ಮಾಡಿದ್ರೆ ನಮಗೂ ಜೀವನ, ಅದು ಇಲ್ಲಾಂದ್ರೆ ಜೀವನ ಇಲ್ಲ. ಮನೆ ಕೆಲಸ ಇದೆ ಅಂತ. ನಮ್ಮ ಮನೆ ಕೆಲಸ ಇದ್ದಾನೆ, ಅವ್ರ ಮನೆ ಕೆಲಸನೇ ಕೊಡ್ಲಿ ಬಿಡಿ, ಹೋಯ್ತೀವಿ ಗೇಯ್ತೀವಿ. ಪಿಂಚಣಿ ಬತ್ತಿತ್ತು, ಪಿಂಚಣಿ ನಿಲ್ಸ್ಬಿಟ್ಟವ್ರೆ. ಡಿಪೋನ್ ಅಕ್ಕಿ ಕೊಡ್ತಾ ಇಲ್ಲ. 2 ದಿವಸ ಲಾಕ್ ಆಯ್ತು ಅಂತ ಲಾಕ್ ತೆಗಿಸ್ಕೊಡ್ತಾ ಇಲ್ಲ. ಏನು ಇಲ್ಲ. ನಾವು ಫುಟ್ಪಾತಲ್ಲಿ ಜೀವನ ಮಾಡೋರು. ನಮ್ಮಂತೆ ನಾವು ಗಾಡಿ ಎತ್ತಲ್ಲ. ಅವರಿಂದ ಇದ್ರು ಸೊತ್ರು ಅಲ್ಲೇ. ನಾವ್ ಎತ್ತಲ್ಲ, ಅಲ್ಲೇ ಸಾಯ್ತೀವಿ. ನಮಸ್ತೆ ಮೇಡಮ್. ನನ್ನ ಹೆಸರು ಶಶಿಕಲಾ. ಮಲ್ಲೇಶ್ವರಂ 6th ಕ್ರಾಸಲ್ಲಿ ನಾನು ವ್ಯಾಪಾರ ಮಾಡೋದು, ಬೀದಿ ವ್ಯಾಪಾರ. ಈಗ 3 ವರ್ಷದ ಹಿಂದೆ ಹಿಂಗೆ ಮಾಡಿ ಎಬ್ರಿಸಿ ನನ್ನ ಕಾಲು ಅವಾಗ ಏಟಾಗಿದ್ದು. ನಾನು ಇದುವರೆಗೂ ಕೆಳಗಡೆ ಕೂತ್ಕೊಂಡು ವ್ಯಾಪಾರ ಮಾಡೋಕ್ಕಾಗಲ್ಲ, ಆ ಪರಿಸ್ಥಿತಿಲಿ ಇದ್ದೀನಿ. ನನಗೆ ದುಡಿದ್ರೆ ಉಂಟು, ದುಡಿದೇರಿ ಇಲ್ಲ. 1ನೇ ತಾರೀಕಿಂದ ಎತ್ತಿ ಸರ್, ನಮ್ಮ ಮಾತ್ರೆಗಿಲ್ಲ, ಊಟಕ್ಕಿಲ್ಲ. ಇಲ್ಲ ಮುನ್ನೆಚ್ಚರಿಕೆಯಾಗಿ ನೋಟಿಸ್ ಕೊಡಬೇಕು, ಇಲ್ಲ ನಮ್ಗೆ ಏನಾರು ಒಂದು ದಾರಿ ಮಾಡಿಕೊಡ್ಬೇಕು. ನೀವು ತೆರು ಕಳಿಸ್ಬೇಕಾದ್ರೆ ಬಸ್ಟೇ ಏನಾರು ವ್ಯವಸ್ಥೆ ಮಾಡಿ ತೆರು ಕೊಡಿಸ್ಬೇಕು. ಏನೂ ಮಾಡಿಲ್ಲ, ಏಕಾಏಕಿ ಬಂದು ನೀವು ನಮ್ಮನ್ನು ಎತ್ತಿಸಿರಿ. ಹಾಕಿರೋ ಬಂಡವಾಳ ಸಾಲ ತೊಗೊಂಡಿದ್ದೀವಿ, ಸಾಲ ಹೆಂಗೆ ಕಟ್ಟೋಣ? ಮಕ್ಕಳು ಜೀವನ ಹೆಂಗೆ ಮಾಡೋಣ? ನಮ್ಮ ಮಾತ್ರೆಗೆ, ನಮ್ಮ ಆರೋಗ್ಯಕ್ಕೆ ಯಾರ ಹತ್ರ ಹೋಗೋಣ? ಯಾರು ಕೊಡ್ತಾರೆ ಮೇಡಮ್? 1 ದಿವಸ ಕೊಡ್ಬೋದು, 2 ದಿವಸ ಕೊಡ್ಬೋದು, 3ನೇ ದಿವಸಕ್ಕೆ ನಮ್ಗೆ ಯಾರು ಕೊಡ್ತಾರಾ ಹೇಳಿ? ನಮ್ಮ ಜೀವನ ರೂಪಿಸ್ಕೊಳ್ಳೋಕ್ಕೆ ಏನಾರು ದಾರಿ ಮಾಡಿಕೊಡ್ರಿ. ನೀವು ಪಾದದಾರಿಯವ್ರಿಗೆ ನಾವು ತೊಂದರೆ ಕೊಡ್ತೀವಿ ಅಂತ ಹೇಳಿಲ್ಲ. ಅವ್ರಿಗೂ ಜಾಗ ಬಿಡೋಣ, ನಾವು ಜೀವನ ಮಾಡೋಣ, ನಮಗೆ ಬದುಕಾಕ್ ಬಿಡಿ ಮೇಡಮ್ ಅಂತ ಕೇಳ್ಕೊತಿದ್ವಿ. ತಪ್ಪ ಮೇಡಮ್ ನಮ್ಮದು? ಇಷ್ಟೇ ನಾನು ಕೇಳ್ಕೊಳ್ಳೋದು. ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ. ನಮಗೆ ಆಧಾರ ಇರೋದೇ ಬೀದಿ ವ್ಯಾಪಾರ. ದಯವಿಟ್ಟು ನಮ್ಗೆ ಅನುಕೂಲ ಮಾಡಿಕೊಡಿ ನಮಗೆ ವ್ಯಾಪಾರ ಮಾಡೋಕ್ಕೆ. ಈಗ 1ನೇ ತಾರೀಕಿಂದ ನಮಗೆ ಊಟಕ್ಕೆ ಮಾತ್ರೆಗಳಿಗೆಲ್ಲ ತೊಂದರೆ ಆಗಿದೆ. ಬಾಡಿಗೆ ಬಂತು, ಬಾಡಿಗೆ ಕಟ್ಬೇಕು ಮೇಡಮ್. ಓನರ್ ಬಿಟ್ಕ ಕೂತ್ಕೋತಾರೆ ಮೇಡಮ್. ಎತ್ತಿ ಸಾಮಾನು ಆಚೆಗೆ ಹಾಕ್ತಾರೆ. ಹಾಕಿರೋ ಬಂಡವಾಳ ಎಲ್ಲ ಎತ್ತಿಕೊಂಡಿದ್ದೀವಿ. ಎತ್ಕೊಂಡು ಓಡೋಗೋದು ಬರೋದು ಬಂದು ಕಾಲುಗಳು ನೋವು ಬಂದಿದೆ ನನಗೆ. ಫಸ್ಟೇ ಬಿದ್ದು 3ನೇ ವರ್ಷದಲ್ಲಿ ನಾನು ಬಿದ್ದು ಏಟಾಗಿರೋ ಕಾಲು ಎದ್ದು ಓಡಾಡೋಕ್ಕಾಗಲ್ಲ. ನನ್ನ ಎಷ್ಟು ಅಂತ ಓಡಾಡೋಣ ಮೇಡಮ್ ನಾವು? ಇಲ್ಲ ಒಂದು ದೊಡ್ಡ ವಿಷಯ ಕೊಟ್ಬಿಡ್ರಿ. ನಾವು ಬದುಕಿರೋದೇ ವೇಸ್ಟು. ಭೂಮಿ ಮೇಲೆ ನಾವು ದುಡ್ಕೊಂಡು ತಿನ್ನೋದೇ ವೇಸ್ಟು ಅಂದರೆ ವಿಷಯ ಕೊಟ್ಬಿಡ್ರಿ. ಕುಡಿದ್ಬಿಟ್ಟು ಸತ್ತಾಗ್ಬಿಡೋಣ ನಿಮ್ಮ ಕಣ್ಮುಂದೆ. ಯಾವಾಗಾದರೂ ನಿಮ್ಮ ಹೊಟ್ಟೆ ತಣ್ಣಗಾಗುತ್ತಾ ನೋಡೋಣ. ದಯವಿಟ್ಟು ಕೈ ಮುಗಿ ಕೇಳ್ಕೊಡ್ತೀನಿ, ಅನುಕೂಲ ಮಾಡಿಕೊಡಿ.